LICಯಿಂದ ಮತ್ತದೇ ಹಿಂದಿ ಪ್ರೇಮ ಶುರುವಾಗಿದೆ. ತಮಿಳುನಾಡು ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಇದರ ಬಗ್ಗೆ ಭಾಷಾ ವಿವಾದದ ಕಿಡಿನ ಹೊತ್ತಿಸ್ತಾ ಇದೆ LIC ವೆಬ್ಸೈಟ್. ಏನಾಗಿದೆ ಇಲ್ಲಿ LIC ವೆಬ್ಸೈಟಲ್ಲಿ ಇಂಗ್ಲೀಷ್ಗೆ ಸಿಗುತ್ತಲ್ಲಿ ನಿಮಗೆ. ಅಕಸ್ಮಾತ್ ಇಂಗ್ಲೀಷ್ ಬೇಡ ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ನಿಮಗೆ ಸಿಗುವ ಮತ್ತೊಂದು ಭಾಷೆ ಅಂದರೆ ಹಿಂದಿ ಅಂತ. ಹಿಂದಿನೇ ಓದಬೇಕು. ಇಂಗ್ಲೀಷ್ ಬರಲ್ಲ ನನಗೆ ಅಂದರೆ ಹಿಂದಿನೇ ಓದುವಂತಹ ಡಿಫಾಲ್ಟ್ ಭಾಷೆಯಾಗಿ ಅದನ್ನು ಬಳಸ್ತಾ ಇದ್ದಾರೆ. ಇದು ತಮಿಳಿಗರ ಆಕ್ರೋಶ. ಒಕ್ಕೊರಳಿಂದ ಹಿಂದಿ ಭಾಷಾ ಹೇರಿಕೆಗೆ, ಹಿಂದಿ ಇಂಪೊಸಿಷನ್ ಅಂತ ಕರೀತಾರಲ್ಲ, ಇದನ್ನು ಮೇಲೆ ಬಲವಂತವಾಗಿ ಹೇರ್ತಾ ಇದ್ದಾರೆ. ಹಿಂದಿ ಏನೋ ಒಂದು ಭಾಷೆ ಕಲಿಯೋದು ಬೇರೆ, ನಿನಗೆ ಬೇರೆ ಭಾಷೆಗಳೇ ಇಲ್ಲದಂತೆ ಹಿಂದಿನೇ ಓದು ಅಂತ ನಿನಗೆ ಹೇಳೋದು ಬೇರೆ ಅಲ್ವಾ. ಹಿಂದಿನೇ ಓದಬೇಕು ನೀನು ಅಂತ ಹೇಳೋದು ಬೇರೆ. ಇದನ್ನು ಆ ನಾಯಕರು ಖಂಡಿಸ್ತಾ ಇದ್ದಾರಲ್ಲಿ. ಪಕ್ಷಾತೀತವಾಗಿ ಎಲ್ಲ ನಾಯಕರಿಂದಲೂ ಕೂಡ ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. LIC ವಿರುದ್ಧವಾಗಿ ತಮಿಳುನಾಡಿನ CM ಸ್ಟಾಲಿನ್ ಕಿಡಿಕಾರಿದ್ದಾರೆ. ವೆಬ್ಸೈಟ್ ತುಂಬೆಲ್ಲ ಹಿಂದಿನೇ ಕಾಣಿಸ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. LIC ಎಲ್ಲ ಭಾರತೀಯರ ಪ್ರೋತ್ಸಾಹದಿಂದ ಬೆಳೆದು ಬಂದಂಥ ಸಂಸ್ಥೆ ಇದು. ಹೀಗೆ ಬೆಳೆದು ಬಂದಂಥ ಸಂಸ್ಥೆ ತನ್ನ ಗ್ರಾಹಕರಿಗೆ ಈ ಥರ ಭಾಷಾ ದ್ರೋಹ ಮಾಡಿದ್ರೆ ಹೇಗೆ? ಒಂದೇ ಭಾಷೆಯವ್ರು ಕೊಟ್ಟಿದ್ದಾರೆ ದುಡ್ಡು LICಗೆ, ಹಿಂದಿಯವ್ರು ಮಾತ್ರ ದುಡ್ಡು ಕೊಟ್ಟಿದ್ದ ಅದಕ್ಕೆ ಇಲ್ವಲ್ಲ. ಎಲ್ಲ ಭಾರತೀಯರ ಹಣ ಇದೆಯಲ್ಲ. ತೆಲುಗಿನವರು ಹಾಕಿದ್ದಾರೆ, ಕನ್ನಡದವ್ರದ್ದು ಇದೆ, ತಮಿಳವ್ರದ್ದು ಇದೆ, ಒಡಿಯಾದವ್ರದ್ದು ಇದೆ, ರಾಜಸ್ಥಾನಿಗಳದ್ದಿದೆ. ಹೀಗಿದ್ದಾಗ ಒಂದು ಹಿಂದಿ ಅಂತ ಹಾಕ್ಬಿಟ್ರೆ ನೀವು ಹೇಗೆ? ಹಿಂದಿ ರಾಷ್ಟ್ರ ಭಾಷೆ ಅಂತೂ ಅಲ್ಲ, ಈ ದೇಶದ ರಾಷ್ಟ್ರ ಭಾಷೆ ಅಂತೂ ಅಲ್ಲ. ಬೇರೆಲ್ಲ ಅಧಿಕೃತ 18 ಭಾಷೆಗಳು ಯಾವ ಥರ ಇದೆಯೋ ಅದೇ ರೀತಿಲಿ ಹಿಂದಿ ಕೂಡ ಒಂದು. ಸೊ ಹಾಗಿದ್ದಾಗ ಈ ಥರ ಹೇರಿಕೆ ಯಾಕೆ ಮಾಡ್ತಾ ಇದ್ದೀರಿ ಅಂತ ತಮಿಳಿಗರು ಕೇಳ್ತಾ ಇದ್ದಾರೆ. ಇದರಿಂದ ಭಾರತದ ವೈವಿಧ್ಯತೆಗೆ ಧಕ್ಕೆ. ಭಾರತ ವಿವಿಧತೆಯಲ್ಲಿ ಏಕತೆ ಹೊಂದಿರತಕ್ಕಂಥ ದೇಶ ಇದು. ಹಲವಾರು ಭಾಷೆಗಳು ಸಂಸ್ಕೃತಿಗಳು ಸೇರೆ ಭಾರತ ಆಗಿರೋದು. ಇದರಲ್ಲಿ ಏಕ ಅನ್ನೋ ಹೆಸರಲ್ಲಿ ಒಂದೇ ಒಂದು ಭಾಷೆ ಅಂತ ಇಟ್ಟುಬಿಟ್ರೆ ಹೇಗೆ ಅಂತೇಳಿ ಸ್ಟಾಲಿನ್ ಕಿಡಿಕಾರಿದ್ದಾರೆ. ತಾಂತ್ರಿಕ ಸಮಸ್ಯೆಯಿಂದ ಈ ಥರ ಆಗಿಬಿಟ್ಟಿದೆ ಅಂಥೇಳಿ ಸಬೂಬು ಹೇಳಿದೆ LIC. ನಾಳೆ ದಿನ ಆಯ್ತಪ್ಪ ಹಿಂದಿಯವ್ರ ದುಡ್ಡೇ ತೊಗೊಳ್ಳಿ, ನೀವು ಬೇರೆಯವ್ರ ದುಡ್ಡು ಬೇಡ ಅಲ್ವಾ ನಿಮಗೆ, ನಮ್ಮ ದುಡ್ಡು ನಮ್ಗೆ ವಾಪಸ್ ಮಾಡಿಬಿಡಿ. ಇದೇ ಭಾಷಾ ತಮಿಳಿಗರು ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡ್ರಪ್ಪ, ಕನ್ನಡಿಗರು ನಮ್ಮ ದುಡ್ಡು ವಾಪಸ್ ಕೊಟ್ಬಿಡಿ, ನಮಗೆ ತೆಲುಗು ನಮ್ಮ ದುಡ್ಡು ಬೇಡ ಕೊಟ್ಬಿಡಿ, ನಿಮಗೆ ನೀವು ಇಟ್ಕೊಳ್ಳಿ ಹಿಂದಿಯವ್ರದ್ದೇ, ಹಿಂದಿಯವ್ರ ದುಡ್ಡೇ ಇಟ್ಕೊಳ್ಳಿ, ನೀವು ನಿಮ್ಗೆ ಇಂಗ್ಲೀಷ್ ಬಿಟ್ಟರೆ ಅವ್ರು ತಾನೇ ಬೇಕಾಗಿರೋದು ಇಟ್ಕೊಳ್ಳಿ ಅಂತ ಹೇಳಿಬಿಟ್ರೆ ಎಲ್ಲರ ದುಡ್ಡಿಂದ ಆಗಿದ್ದಾಗ ಎಲ್ಲರಿಗೂ ಸಮಾನವಾಗಿ ಆದ್ಯತೆ ಕೊಡಬೇಕಾಗತ್ತೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆಯೇ ಯಥಾಸ್ಥಿತಿಗೆ LIC ವೆಬ್ಸೈಟ್ ಮರಳಿದೆ.